ಓಕೆ ಮಿಸ್ಸಸ್, ನಿಧಾನವಾಗಿ ನಿಮ್ಮ ಎರಡು ಕೈಗಳು ಬಿಡಿಸ್ಕೊಂಡು, ಎರಡು ಕೈಗಳು ನಿಧಾನವಾಗಿ ನಿಮ್ಮ ಎರಡು ಕಣ್ಣಿನ ಮೇಲೆ ಇರಲಿ. ನಿಮ್ಮ ಎರಡು ಕೈಗಳು ನಿಮ್ಮ ಕಣ್ಣಿನ ಮೇಲೆ ಹಾಗೆ ಇರಲಿ. 5 ಸೆಕೆಂಡ್ ಹಾಗೆ ಇಟ್ಕೊಳ್ಳಿ. 5 4 3 2 1 0. ಓಕೆ ಮಿಸ್ಸಸ್, ನಿಮ್ಮ ಎರಡು ಕೈಗಳು ನೋಡಿಕೊಂಡು ಜೋರಾಗಿ ಒಂದು ಚಪ್ಪಾಳೆಗಳನ್ನು ಜನಕ್ಕಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಹೆಗ್ಲ 85ನೇ ವಾರಕ್ಕೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋಣ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಏಕೈಕವಾಗಿ 85 ವಾರ ಮಹಾಧ್ಯಾನ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಅಂತ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೆ 85 ವಾರ ಕಂಪ್ಲೀಟ್ ಆಗುತ್ತೆ. ಇದು ಮುಂದೆ ಹಾಗೆ ನಡ್ಕೊಂಡು ಹೋಗುತ್ತೆ. ಎಲ್ಲವರಿಗೆ ನಮ್ಮ ನಡೆಸೋಕ್ಕೆ ಪತ್ರಿಜಿ ಸರ್ ಅವರು ನಮಗೆ ಚೈತನ್ಯ ಶಕ್ತಿ ಕೊಡ್ತಾರೆ. ಅಲ್ಲವರಿಗೆ ಈ ಮಹಾಧ್ಯಾನ ಯಜ್ಞ ನಡ್ಕೊಂಡು ಹೋಗ್ತಾ ಇರುತ್ತೆ. ಮಾಡೋಣ, ಎಲ್ಲರೂ ಮಾಡೋಣವಾ? ಯೋಗ ಚಪ್ಪಳೆ ಹೊಡಿಬೇಕು. ಎಸ್, ನಾವು ಇಷ್ಟರಲ್ಲೇ ಕೂತ್ಕೊಂಡಿದ್ದೀವಿ. ಈ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಶಕ್ತಿ ಎಲ್ಲಿ ಕರ್ಕೊಂಡು ಹೋಗಿದ್ರೆ ಇಡೀ ವಿಶ್ವ ಎಲ್ಲ ತೋರಿಸ್ತಾ ಇದೆ ನಮ್ಮನ್ನು. ಪತ್ರಿಜಿ ಸರ್ ಅವರು ಕಡ್ತಾಲ್ ಪ್ರೋಗ್ರಾಮಲ್ಲಿ 2017 ಅನಿಸುತ್ತೆ, ಒಂದು ಪ್ರೋಗ್ರಾಮಲ್ಲಿ ಹೇಳ್ತಾರೆ, ನಾವು ಧ್ಯಾನ ಪರಿಮಳ, ನಾವು ಇಲ್ಲಿ ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಪರಿಮಳ ಇಡೀ ವಿಶ್ವಕ್ಕೆ ಕರ್ಕೊಂಡು ಹೋಗುತ್ತೆ, ವಿಶ್ವ ಎಲ್ಲ ಧ್ಯಾನ ಪರಿಮಳ ಆಗುತ್ತೆ ಅಂತ. ಕೂತ್ಕೊಂಡಿದ್ದು ಹೈದ್ರಾಬಾದಲ್ಲಿ, ಆ ಪರಿಮಳ ಇಡೀ ವಿಶ್ವಲ್ಲೂ ಹೋಗುತ್ತೆ. ಹಾಗೆ ನಾವು ಕೂಡ ಇಲ್ಲಿ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಿಂದ ಕೂತ್ಕೊಂಡು ಏನು ಮಾಡ್ತಾಯಿದ್ದೀವಿ, ಇದ್ರ ವೈಬ್ರೇಷನ್ನು ಸಾಕ್ಷಾತ್ ರಾಗಿಗುಡ್ಡ ಆಂಜನೇಯ ಸ್ವಾಮಿ ಹೇಗೆ ತಾನೆಲ್ಲ ವಿಶ್ವವೆಲ್ಲ ಹಾರ್ಕೊಂಡು ಹೋಗ್ತಾ ಇದ್ನೋ ಹಾಗೆ ಇಲ್ಲಿ ಇರ್ತಕ್ಕಂಥ ಎನರ್ಜಿ ಕೂಡ ಹಾಗೆ ಹಾರ್ಕೊಂಡು ಹೋಗ್ತಾ ಇದೆ ಆಂಜನೇಯನ ಥರ. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಶಿಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ನಾನು ಬಾಹುಬಲಿ ಅಂಥೇಳಿ ಈ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನಾಲಯ 85 ವಾರಗಳ ಕಾಲ ಅಮೋಘವಾಗಿ ನಡೆದು ಬಂದಿದೆ. ಇದಕ್ಕೆ ಕಾರಣೀಭೂತರಾದ ತಮಗೆಲ್ಲರಿಗೂ ಹಾಗೂ ಈ ನಮಗೆ ಬಂದು ಇಲ್ಲಿ ಧ್ಯಾನ ಅನುಭವಗಳನ್ನು ನೀಡಿ ಎಲ್ಲ ಮಹನೀಯರಿಗೂ ನಾನು ತುಂಬ ಹೃದಯದ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಕೇಂದ್ರದಿಂದ ನನಗೆ ತುಂಬ ಬದಲಾವಣೆಯಾಗಿದೆ. ನಾನು ಈ ಕೇಂದ್ರಕ್ಕೆ ನನ್ನ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಯಾವಾಗ ನಮಗೆ ಮಂಗಳವಾರ ಆಗುತ್ತೆ, ಯಾವಾಗ ನಾವು ಇಲ್ಲಿ ಕೇಂದ್ರಕ್ಕೆ ಬರ್ತೀವಿ, ಯಾವಾಗ ನಾವು ಧ್ಯಾನ ಮಾಡ್ತೀವಿ ಅಂತೇಳಿ ನಮಗೆ
ತುಂಬ ಇದಿರುತ್ತೆ. ಇದೊಂದು ನಮ್ಮೊಂದು ವಸುದೈವ ಕುಟುಂಬ. ದಯವಿಟ್ಟು ಎಲ್ಲರೂ ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಎಲ್ಲರೂ ಕ್ಷಮೆ ಮಾಡಬೇಕು. ಇದೇ ರೀತಿಯಾಗಿ ನಾವು ಮುಂದುವರ್ಸ್ಕೊಂಡು ಹೋಗಿ ಬೆಂಗಳೂರಿನಲ್ಲಿ ಒಂದು ಉದಾತ್ತವಾದ ಒಂದು ಪಿರಮಿಡ್ ಕೇಂದ್ರವನ್ನು ನಿರ್ಮಾಣ ಮಾಡಲು ಎಲ್ಲರೂ ತಮ್ಮ ತನು ಮನು ಧನದಿಂದ ಸಹಾಯ ನೀಡಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಏನೋ ಒಂದು ಮಂಗಳವಾರ ಬರಲಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಅಶಾಂತಿ ಅನಿಸುತ್ತೆ. ಪ್ರತಿ ಮಂಗಳವಾರನೂ ಬರ್ತೀನಿ, ನನ್ನ ಸೇವೆ ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದೊಂದು 2 ಮಾತು ಅಷ್ಟು. ಧ್ಯಾನಕ್ಕೆ ಕೂತ್ಕೊಂಡಾಗ ಒಂದು ಮೆಸೇಜ್ ಬಂತು, ಧ್ಯಾನ ಯಜ್ಞ ಮಾಡಬೇಕು ನೀವು ಅಂತ. ಓಕೆ, ಧ್ಯಾನ ಯಜ್ಞ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಏನು ಮಾಡಿದಾಗ ಅಖಂಡ ಧ್ಯಾನ ಮಹಾಯಜ್ಞ ಅಂತ ಒಂದು ಮೆಸೇಜ್ ಬಂತು. ಅವ್ರ ಮನೆಯಲ್ಲಿ ನೆಕ್ಸ್ಟ್ ವಾರ ಆ ಒಂದು ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಅಖಂಡ ಧ್ಯಾನ ಮಹಾಯಜ್ಞ ಅಂತ ಒಂದು ಹೆಸರಿಟ್ಬಿಟ್ಟು ಅದನ್ನು ನಡೆಸ್ತಾ ಬಂದ್ವಿ. 4 ಜನದಿಂದ 40 ಜನ ಆಯಿತು, 40 ಜನದಿಂದ 80 ಜನ ಆಯಿತು, 80 ಜನದಿಂದ 200 ಜನ ಆಗ್ತಾ ಬಂತು. ಅಲ್ಲಿ ಅದ್ಭುತವಾಗಿ ನಡೀತಾ ಆ ಒಂದು ಅಖಂಡ ಧ್ಯಾನ ಮಹಾಯಜ್ಞನ ಪದ್ಮಮ್ಮವ್ರ ಧ್ಯಾನ ಮಂದಿರದಲ್ಲಿ 55 ವಾರ ಮಾಡಿಬಿಟ್ಟು ನಾನು ಮತ್ತೆ ಸೀತಾರಾಮ್ ಪಿರಮಿಡ್ಡಿಗೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಅದು ಸ್ವಲ್ಪ ಪೆಂಡಿಂಗ್ ಇರುತ್ತೆ, ಅದನ್ನು ನೋಡ್ತಾ ಇದ್ದೀವಿ. ಆದರೆ ನಾವು ಅಲ್ಲಿ ನಿದ್ದೆ ಬಿಟ್ಟು ಮಾಡಬೇಕಾ ಅಂತ ಒಂದು ಸಮಯ ಬಂತು. ಸುಮಾರು 1.5 ವರ್ಷ 2 ವರ್ಷ ಅಲ್ಲೇ ಇದ್ಬಿಟ್ಟು ಸೀತಾರಾಮ್ ಪಿರಮಿಡ್ನ ಕಂಪ್ಲೀಟ್ ಮಾಡ್ತೀವಿ. ನಮ್ಮ ಸ್ನೇಹಿತೆ ಮತ್ತು ನಮ್ಮ ಧ್ಯಾನಿಯಾದಂಥ ಶ್ರೀಮತಿ ಭಾಗ್ಯ ಅವರ ಸಹಾಯ ಮಾಡಿಕೊಂಡು ಅವ್ರ ಜೊತೆ ನಾನು ನಿಂತ್ಕೊಂಡು ಅವ್ರಿಗೇನು ಬೇಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ಒಂದು ಪಿರಮಿಡ್ ಸೀತಾರಾಮ್ ಪಿರಮಿಡ್ ಕಂಪ್ಲೀಟ್ ಮಾಡ್ತೀವಿ. ಕಂಪ್ಲೀಟ್ ಮಾಡ್ತಾ ಇನ್ನೇನು ಮುಗಿಬೇಕು ಅನ್ನೋದರೊಳಗೆ ಮತ್ತೊಂದು ನನಗೆ ಕರೆ ಬರುತ್ತೆ. ಸಾಯಿ ಕೃಪಾ ಸಾಗರ್ ಅವರು, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಟ್ರಸ್ಟಿ ಅವರು, ಆಮೇಲೆ ನಮ್ಮ ಸುಬ್ಬುಬೈ ಅವರು, ಆಮೇಲೆ ಸುಬ್ರಹ್ಮಣ್ಯ ಸರ್ ಅವರು ಮತ್ತು ನಮ್ಮ ನಾಗರಾಜ್ ಸರ್ ಅವರು, ಇವರೆಲ್ಲರೂ ಸೇರಿಬಿಟ್ಟು ಈ ಒಂದು ಸೆಂಟ್ರನ್ನ ಚೆನ್ನಾಗಿ ನಡೆಸಬೇಕು, ನಡ್ಕೊಂಡು ಹೋಗ್ತಾ ಇಲ್ಲ ಸರಿಯಾಗಿ, ಎಲ್ಲ ವ್ಯವಸ್ಥೆ ಇದೆ ಇಂಥ ಒಂದು ಸಿಟಿನಲ್ಲಿ. ಒಂದು ಮೇನು ಒಂದು ಬೆಂಗಳೂರು ಮಹಾನಗರದಲ್ಲಿ ಒಂದು ಅದ್ಭುತವಾಗಿ ಒಂದು ಸೆಂಟರ್ ಮಾಡಬೇಕಂತ ಅಂದ್ಕೊಂಡ್ವಿ. ನೀವು ಮಾಡಿ ಅಂತ ಹೇಳಿದ್ರು. ಅಷ್ಟರೊಳಗೆ ನನಗೆ ಭಯ ಆಗ್ತಾ ಬಂತು, ಇದೇನಪ್ಪ ಇಂಥ ದೊಡ್ಡ ಸೆಂಟ್ರ್ ಹೇಗೆ ಮಾಡೋದು, ನನಗೆ ಅಷ್ಟು ವ್ಯವಸ್ಥೆ ಏನು, ನನಗೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಅವರೆಲ್ಲರೂ ನನಗೆ ಒಂದು ಆಶೀರ್ವಾದ ಮಾಡಿ ನನಗೊಂದು ಜವಾಬ್ದಾರಿ ಕೊಟ್ಟಾಗ ಅಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ನಡೀತಾ ಇತ್ತು. ಅದು ಸಾಯಂಕಾಲ ನಡೀತಾ ಇತ್ತು, ಒಂದು 3ರಿಂದ 4, 5 ನಡೀತಾ ಇತ್ತು. ಬೇರೆಗಳ ಹೇಳಿಕೆ ಅಂತಂದರೆ ಭಾಳ ಕಡಿಮೆ ಜನರಿಂದ ಬಂದು ಮಾಡ್ತಾಯಿದ್ರು ಒಂದು ಸೆಂಟ್ರ್ನಲ್ಲಿ. ಕನಿಷ್ಠ ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು 30-35 ಜನ ಬರ್ತಾಯಿದ್ರು. ಅದು ಅಷ್ಟೊಂದು ಸರಿಯಾಗಿ ಮಾಡಿ ಅಂತ ಹೇಳ್ತಾಯಿದ್ರು. ಆಮೇಲೆ ಇವ್ರು 4 ಜನ ಡಿಸೈಡ್ ಮಾಡಿ ನನಗೊಂದು ಜವಾಬ್ದಾರಿ ಕೊಟ್ಟರು. ಆವತ್ತೇ ಅಂದ್ಕೊಂಡೆ ಇದಕ್ಕೆ ಏನು ಹೆಸರಿಡಬೇಕು ನಾನು ಅಂತಂದು. ಇವರೆಲ್ಲ ಹೇಳೋದ್ಮೇಲೆ ಧ್ಯಾನಕ್ಕೆ ಕೂತ್ಕೊಂಡಾಗ ಪತ್ರಿ ಸರ್ ಅವರು ಬಂದ್ಬಿಟ್ಟು ಅವರು ಹೇಳಿದ್ರು, ಇಲ್ಲಿ ಮತ್ತೆ ಪತ್ರಿಜಿ ಮಹಾಧ್ಯಾನ ಯಜ್ಞ ಮಾಡಬೇಕು ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಅದೇ ಇವತ್ತೇನು ಮಾಡ್ತಾಯಿದ್ದೀವಿ ಮತ್ತು ಇಮಿಡಿಯೇಟ್ಲಿ ನಮ್ಮ ಗ್ರೂಪಲ್ಲೇ ಹೇಳಿಬಿಟ್ಟು, ಸರ್ ಮಂಗಳವಾರದಿಂದ ಸ್ಟಾರ್ಟ್ ಮಾಡೋಣ, ಸಾಯಂಕಾಲ ನಡೀತಿತ್ತಲ್ಲ ಅದನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡೋಣ, ಬೇರೆ ಏನು ಬೇಡ, ಸಂಡೇ ಸ್ಯಾಟರ್ಡೆ ಏನು ಬೇಡ, ಸಂಡೇ ಸ್ಯಾಟರ್ಡೆ ಯಾರಾದರೂ ಎಂಜಾಯ್ಮೆಂಟ್ ಮಾಡಲಿ, ಮಂಗಳವಾರ ಬೆಂಗಳೂರಿಗೆ ಮಂಗಳ ಆಗಲಿ ಅಂಥೇಳಿ ಅವತ್ತು ಮತ್ತೆ ನಮ್ಮ ಒಂದು ಇದಕ್ಕೆ ಬಂದಾಗ ಪ್ರತಿ ಮಂಗಳವಾರ ಪತ್ರಿಜಿ ಮಹಾಧ್ಯಾನ ಯಜ್ಞ ಅಂತ ಒಂದು ಹೆಸರಿಟ್ಬಿಟ್ಟು ಅದು ಅವತ್ತು ಸ್ಟಾರ್ಟ್ ಮಾಡಿದ್ದು ಯಜ್ಞ ಇವತ್ತಿಗೆ 85 ವಾರ ನಡ್ಕೊಂಡು ಬಂದಿದೆ. ಸುಮಾರು ಜನ ಎಲ್ಲ ಬಂದಿದ್ದಾರೆ. ಕರ್ನಾಟಕದ ಎಲ್ಲ ಮಾಸ್ಟರ್ಗಳಲ್ಲಿ ಬಂದ್ಬಿಟ್ಟು ಇಲ್ಲಿ ಜ್ಞಾನ ಕೊಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಚೆನ್ನೈಯಿಂದ ಆಗಿರ್ಬೋದು, ಡೆಲ್ಲಿಯಿಂದ ಆಗಿರ್ಬೋದು, ಹೀಗೆ ಮೊನ್ನೆ ಹೋದ ವಾರ ಅಮೇರಿಕದಿಂದ ಡಾಕ್ಟರ್ ನೀತು ಜೈನ್ ಅಂತ ಅವರು ಬಂದರು. ಅದೇ ಥರ ಸುಮಾರು ಮಾಸ್ಟರ್ಗಳು ನನಗೆ ಫೋನ್ ಮಾಡಿ ಒಂದು ಕ್ಲಾಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಂದು ಎಷ್ಟೋ ಜನಗಳು, ಈಗ ಡಾಕ್ಟರ್ ಹರಿಕೃಷ್ಣ ಸರ್ ಅವರು ಕನ್ನಡ ಬರ್ತಾಯಿರಲಿಲ್ಲ, ಅವರಿಗೆ ನನ್ನ ಕನ್ನಡ ಬರಲ್ಲ, ನನಗೆ ತೆಲುಗು ಮಾತಾಡ್ತೀನಿ, ನನಗೆ ಹೇಳಿದ್ದು ಅರ್ಥ ಆಗುತ್ತೆ ಅವರಿಗೆ. ಇಲ್ಲ, ನೀವು ಕನ್ನಡ ಮಾತಾಡ್ತೀರ, ಬನ್ನಿ ನೀವು ಫಸ್ಟು, ನನ್ನ ಸಂಕಲ್ಪ ಹೇಳುತ್ತೆ, ನನಗೆ ನೀವು ಕನ್ನಡ ಮಾತಾಡ್ತೀರ, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ನನಗೆ ಹೇಗೆ ಕೇಳಿಸ್ತಾ ಇದೆ, ಎಲ್ಲ ಕರ್ನಾಟಕದ ಎಲ್ಲರಿಗೂ ಕೇಳಿಸ್ಬೇಕು ನಿಮ್ಮ ಕನ್ನಡ ಅಂತಂದಾಗ ಅವ್ರು ಆಶ್ಚರ್ಯ ಆಯಿತು. ಹೌದಾ,
ಕರೆಕ್ಟ್ ಅಂತ ಹೇಳ್ಬಿಟ್ಟು ಅವ್ರು ನಾನು ಹೇಳಿದಾಗ ಬಂದುಬಿಟ್ಟು ಅವತ್ತು ಇಲ್ಲಿ ಬಂದು ನಿಂತ್ಕೊಂಡು ಕನ್ನಡ ಮಾತಾಡಿದರೆ ಎಷ್ಟು ನಿರ್ಗಾಲವಾಗಿ ಮಾತಾಡಿದ್ರು ಕನ್ನಡ ಅಂದರೆ ರಿಯಲ್ ಆಗಿ ಈ ಒಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಇಲ್ಲಿ ಜ್ಞಾನ ಕೊಡುತ್ತೆ. ಎಲ್ಲರೂ ನೋಡ್ತಾ ಇದ್ದೀವಿ. ಹಾಗೆ ಅವರು ಕೂಡ ಇಲ್ಲಿ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಬಂದು ಹೋದ್ಮೇಲೆ ಇಡೀ ಪ್ರಪಂಚದಲ್ಲೇ ಅವರು ಬೇಕಾಗಿದ್ದಾರೆ. ಯಾಕಂದರೆ ಒಂದು ವಿಡಿಯೋ ಏನು PMCಯಿಂದ ನಾವೇನು ಮಾಡ್ತಾ ಇದ್ದೀವಿ ವಿಡಿಯೋ ಪ್ರತಿ ವಾರ, PMC ಕೂಡ ನಮಗೆ ತುಂಬ ಸಪೋರ್ಟ್ ಕೊಡ್ತು ಪ್ರತಿ ವಾರ. ಹಾಗೆ ಪ್ರತಿ ವಾರ ಅನ್ನದಾನ ನಡೀತಾ ಇತ್ತು. ಪ್ರತಿ ವಾರ ಕೂಡ ಹೇಗೆ ಇದು ಅನ್ನದಾನ ನಡೆಸಬೇಕು ಅಂತ ಒಂದು ಆಲೋಚನೆ ಮಾಡಿದಾಗ ಎಲ್ಲ ಪತ್ರಿಸಾರ್ ನಡ್ಕೊಂಡು ಹೋಗ್ತಾರೆ. ಜಸ್ಟ್ ನಾವು ಮನಸ್ಸು ಮಾಡೋದಷ್ಟೇ ಅಂದಾಗ ಪ್ರತಿ ವಾರ ಅನ್ನದಾನ ನಡೀತಾ ಇದೆ. ಆಮೇಲೆ ಮತ್ತು 3-4 ತಿಂಗಳಾದಮೇಲೆ ನಮಗೆ ಬಾಡಿ ಕೊಡಬೇಕು, ಇದು ರೆಂಟ್ ಕೊಡಬೇಕು ಅಂತ ಬಂದಾಗ ಓಕೆ ಅದಕ್ಕೂ ಒಪ್ಕೊಂಡಿದ್ವಿ. ಈಗ ಪ್ರತಿ ತಿಂಗಳು ಇದಕ್ಕೊಂದು ಬಾಡಿ ಅಂತ ಕೊಟ್ಟು ಪ್ರತಿ ವಾರ ಅನ್ನದಾನ ಮಾಡ್ತಾಯಿದ್ದೀವಿ. ಯಾರು ಫೋನ್ ಮಾಡಿದ್ರೆ ಸರ್ ನಿಮಗೆ ಮುಂದಿನ ವಾರ ಅನ್ನದಾನ ಮಾಡಬೇಕು ಅಂತ ಒಂದು ಮೆಸೇಜ್ ಬಂದಿದೆ, ನೀವು ಅನ್ನದಾನ ಮಾಡ್ತೀರಾ ಅಂತ ಕೇಳಿದಾಗ ಇಮಿಡಿಯೇಟ್ಲಿ ನಿಮಗೆ ಮೆಸೇಜ್ ಬಂದಿದೆ ಅಂದರೆ ಪತ್ರಿಸಾರ್ ನಿಮ್ಮ ಮೂಲಕ ನಮಗೆ ಹೇಳಿಸ್ತಾ ಇದ್ದಾರೆ ನಾನು ಕೊಡಬೇಕು ಅಂದಾಗ ಪ್ರತಿಯೊಬ್ಬರು ನಾನು ಯಾರು ಫೋನ್ ಮಾಡಿದ್ದೀನಿ ಅವ್ರ ಅನ್ನದಾನಕ್ಕೆ ಬಂದು ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದಕ್ಕೆಲ್ಲ ನಡೆಯೋದಕ್ಕೆ ಎಲ್ಲ ನನ್ನ ಕೊಲೀಗ್ಸ್ ಯಾರಿದ್ದಾರೆ, ನಾವೆಲ್ಲ ಒಂದು 8-10 ಜನ ಏನಿದ್ದೀವಿ, ಅವರೆಲ್ಲರೂ ಶ್ರಮದಿಂದ ನಡೀತಾ ಇದ್ದಾರೆ. ಜೊತೆಗೆ ಒಬ್ಬ ಮಾಸ್ಟ್ರು ಒಬ್ಬರು ನಾನಿದ್ದೀನಿ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರಲ್ಲ, ಆ ಒಂದು ಮೋಟಿವಿಟಿ ಕೊಡೋದಿದೆಯಲ್ಲ ಅದು ಇಂಪಾರ್ಟೆಂಟು. ಅದು ಪತ್ರಿಸಾರ್ ಅವ್ರಿಗೆ ಹೇಳ್ತಾರೆ, ಪೂರ ನೀವು చేస్తావు ಅಂತ ಹೇಳ್ತಿದ್ರು. ಅದನ್ನು ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ. ಎಂಥವ್ರಿಗಾಗಲಿ ಅವ್ನಿಗೆ ಏನು ಜ್ಞಾನ ಇಲ್ಲ ಅಂದ್ರೂ ನೀವು ಮಾತಾಡಪ್ಪು ಅಂತಂದು ಮೈಕ್ ಕೊಡ್ತಾಯಿದ್ರು. ಹಾಗೆಯೇ ನಮ್ಗೆ ಅವ್ರು ಮೈಕ್ ಕೊಟ್ಟು ಇವತ್ತು ಮಾತಾಡೋಕ್ಕೆ ಇಷ್ಟೊಂದು ಅವಕಾಶ ಕೊಟ್ಟಿದ್ದು ಕೂಡ ಪತ್ರಿಸಾರನೇ ನನಗೆ. ಈ ಪ್ರೋಗ್ರಾಮ್ ಹೆಂಗೆ ನಡೆಸಬೇಕು, ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಪತ್ರಿ ಸರ್ ಅವರು ನನಗೆ ಗೈಡೆನ್ಸ್ ಕೊಟ್ಟಿದ್ದು ಕಬೀರ್ ಭವನದಲ್ಲಿ. ಅವ್ರ ಜೊತೆ ಒಂದು ವರ್ಷ 2 ವರ್ಷ ನಾನಿದ್ದು ಕೆಲಸ ಮಾಡಬೇಕಾದ್ರೆ ಆರ್ಗನೈಸೇಷನ್ ಹೆಂಗೆ ಮಾಡಬೇಕು, ಪ್ರೋಗ್ರಾಮ್ ಹೆಂಗೆ ಮಾಡಬೇಕು ಅಂತ ಅವರೆಲ್ಲ ನನಗೆ ನೀಟಾಗಿ ಹೇಳ್ಕೊಟ್ಟಿದ್ದು. ಅವ್ರ ಕೆಲಸ ಇಲ್ಲಿ ನಡೀತಿರೋದು, ಇಲ್ಲಿ ವಿರೂಪಾಕ್ಷ ಕೆಲಸ ನಡೆಯಲ್ಲ ಇದು. ಅದಕ್ಕೆ ಒಂದು 85 ವಾರ ನಡೆದಿದೆ ಅಂದರೆ ಕೇವಲ ಒಂದು 2 ತಿಂಗಳು 3 ತಿಂಗಳು ಆಗಿರುತ್ತೆ ನನಗೆ ಅನಿಸ್ತಾ ಇದೆ. ಇಷ್ಟು ನನಗೆ ಗೊತ್ತಿರೋದು. ಇನ್ನು ನನ್ನ ಎಕ್ಸ್ಪೀರಿಯನ್ಸ್ ಮುಂದೆ ಹೇಳ್ತೀನಿ. ನನಗೆ ಅವಕಾಶ ಬರಬೇಕಿಲ್ಲಿ, ನಾನು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನನಗಿನ್ನು ಅವಕಾಶ ಕೊಟ್ಟಿಲ್ಲ ಪತ್ರಿಸಾರ್. ಸೇವೆ ಮಾಡಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಆಗಲಿ, ನನ್ನ ಕ್ಲಾಸ್ ಆಗಲಿ ನಾವಿಲ್ಲಿ ಮಾಡ್ತಾ ಇಲ್ಲ. ಅವ್ರ ಪತ್ರಿಸಾರ್ ಆಜ್ಞೆ ಕೊಟ್ಟ ಮಾತ್ರ ಇಲ್ಲಿ ನಿಂತ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಮುಂದೆ ಹೇಳ್ತೀನಿ. ಸೊ ಇದು ಬಂದಿರೋದು. ನಾನು 3 ವರ್ಷದಿಂದ ಈ ಧ್ಯಾನಕ್ಕೆ ಬಂದಿದ್ದೀನಿ. ಈ ಧ್ಯಾನದಿಂದ ನನ್ನಲ್ಲಿ ಬೇಕಾದಷ್ಟು ಚೇಂಜಸ್ ಆಗಿದೆ. ಆ ಚೇಂಜಸ್ಸು ನನಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ರೆಗ್ಯುಲರಾಗಿ ಬರ್ತಾಯಿದ್ದೀನಿ, ಮಧ್ಯೆ ಸ್ವಲ್ಪ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಅಳಿಲು ಸೇವೆ ಮಾಡಿಕೊಂಡು ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಪತ್ರಿಜಿಯವರಿಗೆ ನಮಿಸುತ್ತಾ ಎಲ್ಲ ಇಲ್ಲಿ ಸಹಕಾರ ಕೊಟ್ಟಂತಹ ಎಲ್ಲ ಧ್ಯಾನಿಗಳನ್ನು ಸ್ಮರಣೆ ಮಾಡ್ಕೊಳ್ತಾ, ಹಾಗೆ ನಮ್ಮ ಜೊತೆ ಒಂದಷ್ಟು ಜನ ಇದ್ದಾರೆ ಇವತ್ತು, ಒಂದಷ್ಟು ಜನ ಇಲ್ಲ. ಸೊ ಇಲ್ಲದೆ ಇರಲಿ, ಇದೇನು ನಿಲ್ತಾ ಇಲ್ಲ. ಎಲ್ಲ ಸಮುದ್ರ ಹೇಗೆ ಹರಿತಾ ಹೋಗುತ್ತೋ, ಎಲ್ಲೆಲ್ಲಿ ಯಾವ್ಯಾವ ಈಗ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರನ ಸೇರೋದಾಗಬಹುದು, ಹಾಗೆ ಎಲ್ಲ ಸಮುದ್ರಗಳು ಹೇಗೆ ಮಿಲನ ಆಗ್ತಾ ಇದೆಯೋ ಹಾಗೆ ನಾವೆಲ್ಲರೂ ಇಲ್ಲಿ ಮಿಲನ ಆಗ್ತಾ ಇದ್ದೀವಿ. ನಿಜ, ನಮ್ಮಲ್ಲಿ ಇರುವಂತಹ ಒಂದು ಆತ್ಮೀಯತೆಯನ್ನು ಇಲ್ಲಿ ನೋಡಬಹುದು, ನಾವು ಎಲ್ಲರಲ್ಲೂ ನೋಡಬಹುದು. ಒಂದಷ್ಟು ಸಂತೆ ಅಂದಮೇಲೆ ಒಂದಷ್ಟು ಗದ್ದಲ ಗೌಜು ಇದ್ದೇ ಇರುತ್ತೆ. ಆ ಗದ್ದಲ ಗೌಜುಗಳ ಮಧ್ಯೆ ಕೂಡ ನಾವೆಲ್ಲರೂ ತುಂಬ ಚೆನ್ನಾಗಿ ಧ್ಯಾನ ಮಾಡ್ಕೊಳ್ತಾ ಬೇರೆಯವ್ರಿಗೂ ಹೇಳ್ಕೊಡ್ತಾ ತುಂಬ ಚೆನ್ನಾಗಿ ಸಾಗ್ತಾ ಇದೆ. ನಿಜನೇ, ಮಂಗಳವಾರ ಇಲ್ಲಿಗೆ ಬರಬೇಕು ಅಂತ ತುಂಬ ತುಡಿತಾ ಇರುತ್ತೆ, ಮಿಡಿತಾ ಇರುತ್ತೆ. ಬರ್ತೀವಿ. ಆದರೆ ಬರ್ದಿದ್ರೂ ಪರವಾಗಿಲ್ಲ, ಯಾಕೆ ಅಂದರೆ ಏನೂ ಅನಿಸೋದಿಲ್ಲ. ನನಗೆ ಎಷ್ಟೋ ಭಾನುವಾರಗಳು ಮಂಗಳವಾರಗಳು ಮಿಸ್ ಆಗಿರಬಹುದು, ಆದರೆ ಅಯ್ಯೋ ಬಂದಿಲ್ವೇ ಅನ್ನೋ ಒಂದು ತುಡಿತಾ ಇರೋದಿಲ್ಲ. ಸೊ ಅದನ್ನು ಹಾಗೆ ಸ್ವೀಕಾರ ಮಾಡ್ತೀವಿ. ನಿಜ, ತುಂಬ ಚೆನ್ನಾಗಿದೆ. ಮೊನ್ನೆ ಒಂದು ಗಿರಿಜಾರಾಜಣ್ಣ, ನಮ್ಮ ಸೀನಿಯರ್ ಮೋಸ್ಟ್ ಪಿರಮಿಡ್ ಮಾಸ್ಟರ್ ಹೇಳ್ತಾ ಇದ್ರು. ಸೊ ಹರಿಶಂಕರ್ ಸರ್ ಬಗ್ಗೆ ಹೇಳಿದ್ದಕ್ಕೆ ಹೇಳ್ತೀನಿ. ಅವರು ಮೊನ್ನೆ ಒಂದು ಸತ್ಸಂಗದಲ್ಲಿ ಮೈತ್ರೇಯ ಧ್ಯಾನದಲ್ಲಿ ಹೇಳ್ತಾ ಇದ್ರು, ಅವ್ರಿಗೆ ತೆಲುಗು ಏನೂ ಗೊತ್ತೇ ಇಲ್ವಂತೆ.
ತೆಲುಗು ಗೊತ್ತಿಲ್ಲ ಅಂತ ಅವ್ರು ಸುಮ್ಮನೆ ಕೂತಿದ್ರಂತೆ. ಪಿರಮಿಡ್ ಮಾಸ್ಟರು ನಮ್ಮ ಪತ್ರಿಜಿ ಸರ್ ಬಿಟ್ಟಿಲ್ವಂತೆ, ಗೋ ಟೇಕ್ ದ ಮೈಕ್ ಅಂಡ್ ಸ್ಪೀಕ್ ಇನ್ ತೆಲುಗು ಅಂದ್ರಂತೆ. ನೋ, ನಂಗೆ ಬರಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ವಂತೆ. ಕಡೆಗೆ ಮೈಕ್ ಇಟ್ಕೊಂಡ್ರೆ ಇವ್ರು ಯಾವ ಭಾಷೆಯಲ್ಲಿ ಹೇಳ್ತಾ ಇದ್ರು ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರಂತೆ. ಸೊ ಹಾಗೆ ನಾವು ಈ ಜಾಗಕ್ಕೆ, ಅಂದರೆ ಯಾವುದೇ ಒಂದು ಜಾಗದ ಮಹಾತ್ಮೆ ಅಂತ ಇರುತ್ತೆ. ಇಲ್ಲಿ ಮ್ಯಾಟ್ ಹಾಕ್ಕೊಂಡು ಕೂತ್ಕೊಂಡ್ರೆ ಬರೋದಿಲ್ಲ ಅನ್ನೋ ಆಸನ ಕೂಡ ಮಾಡಿಬಿಡ್ಬಹುದು. ಇಲ್ಲಿ ಸಂಸ್ಕೃತ ಕಲಿಬೇಕು ಅನ್ನೋ ಉತ್ಸಾಹ, ಆ ತಪನ ತೃಷೆ ಇದ್ದರೆ ಅದನ್ನು ಕೂಡ ಕಲಿಬಹುದು. ನನಗಂತೂ ಆ ಥರ ಅನಿಸುತ್ತೆ. ಎಲ್ಲವನ್ನೂ ನಾವು ನಿಭಾಯಿಸಬಲ್ಲೆವು, ಎಲ್ಲವನ್ನೂ ನಾವು ನಡೆಸ್ಕೊಂಡು ಹೋಗಬಲ್ಲೆವು ಅನ್ನೋ ಒಂದು ಆತ್ಮವಿಶ್ವಾಸ ಅತ್ಯಂತ ಹೆಚ್ಚಾಗಿದೆ. ಸೊ ಎಲ್ಲ ಇಲ್ಲಿ ಸಹಕಾರ ಕೊಟ್ಟಂತಹ ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಆತ್ಮೀಯವಾದಂತಹ ಆತ್ಮವಂದನೆಗಳನ್ನು ಸಲ್ಲಿಸುತ್ತಾ ಥ್ಯಾಂಕ್ ಯು. ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮನಗಳು. ಮೊದಲನೇದಾಗಿ ನಮ್ಮ ಪೂಜ್ಯ ಗುರುಗಳಾದ ಸುಭಾಷ್ ಪತ್ರಿಜಿಯವರಿಗೆ, ಅವರ ಮನೆಯವರಾದ ಸ್ವರ್ಣಮಾಲಾ ಮೇಡಮ್ ಅವರಿಗೆ ಮತ್ತು ಅವರ ಗುರುಗಳಾದ ಸದಾನಂದ ಯೋಗಿಗಳಿಗೆ ನಾವು ಮತ್ತು ನಮ್ಮ ಏನು ಧ್ಯಾನ ಅಂದಿದ ತಕ್ಷಣ ನಮ್ಮ ಅವತಾರ ಭಾವ, ಯಾಕೆ ಅವ್ರನ್ನೆಲ್ಲ ನಾವು ನೆನೆಸ್ಬೇಕು. ಯಾಕೆಂದರೆ ನಮ್ಮ ಯೋಗಿಗಳಿಗೆ ನಾವು ನೆನೆಸಿದಾಗ ನಾವು ನಮ್ಮ ಪೂರ್ವ ಪರಂಪರೆಗಳನ್ನ, ಯಾಕೆ ಕಬೀರದಾಸರು ಇರ್ಬೋದು, ನಮ್ಮಲ್ಲಿ ಸಾಕಷ್ಟು ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ಶಿಶುನಾಳ ಶರೀಫರು ಇರ್ಬೋದು, ಇವನ್ ಬಸವಣ್ಣನವರು ಇರ್ಬೋದು, ವಿವೇಕಾನಂದರು, ಶಾರದಾ ಮಾತೆ, ರಾಮಕೃಷ್ಣ ಎಲ್ಲ ನಮ್ಮ ಪರಂಪರೆ ಯೋಗಿಗಳು ಮತ್ತು ಧ್ಯಾನಿಗಳ ಪರಂಪರೆ ಅಂದಾಗ ಎಲ್ಲರೂ ಧ್ಯಾನ ಮಾಡಿದರು. ಆ ಧ್ಯಾನದ ಇವತ್ತು ಧ್ಯಾನ ಅಂದರೆ ಸಾಮಾನ್ಯ ಜನಗಳಿಗೆ ಏನೋ ಒಂಥರ ಅಸಡ್ಡೆ ಇತ್ತು. ಈಗ ಏನಾಗ್ತಾ ಇದೆ, ಬರ್ತಾ 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 ಯಾಕೆಪ್ಪ ಅಂದರೆ ಈ ನಮ್ಮ ಆರೋಗ್ಯಗಳ ಸಮಸ್ಯೆಗಳು ಈಗ ಏನಾಗ್ತಾ ಇದೆ, ಒಂದು ಕಡೆ ಆರೋಗ್ಯ ಸಮಸ್ಯೆ ಇವತ್ತು ಏನಾಗ್ತಾ ಇದೆ ಅಂದರೆ ಆರೋಗ್ಯ ಡಾಕ್ಟ್ರನ್ನ ಮೀರಿಸಿ ಮುನ್ನಡೀತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಒಂದೊಂದು ಸಲ ಯಾವುದೇ ಒಂದು ವ್ಯಕ್ತಿಗಳಿಗೆ ಡಾಕ್ಟ್ರು ನಾನು ಹೆಚ್ಚು ಅಂತ ಅವರು ಶಬಾಷಿಯಲ್ಲಿ ತೊಗೊಂಡ್ರೇನು ಒಂದು ಮೆಡಿಸನ್, ಅದಕ್ಕೆ ಮೀರಿದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಮೀರಿ ಅವ್ರ ಕೈನೊಳಗೆ ಕಂಟ್ರೋಲ್ ಮಾಡಲಿಕ್ಕೂ ಆಗ್ತಾಯಿಲ್ಲ. ಆ ಒಂದು ಇವತ್ತು ಮಾನುಕುಲ ಏನಾಗ್ತಾ ಇದೆ ಅಂದರೆ ಕೊನೆಗೆ ಏನಪ್ಪ ಡಾಕ್ಟ್ರ್ ಕೈನೊಳಗೂ ಆಗೋದಿಲ್ಲ, ಇದೆಲ್ಲ ಆಗೋದಿಲ್ಲ ಅಂತಾಗ ಸುಮಾರು 650 ಕೋಟಿ ಇರೋ ಪ್ರಪಂಚದಲ್ಲಿ ನಾವು ಸುಮಾರು ಧ್ಯಾನಿಗಳು 1 ಕೋಟಿ, 1.5 ಕೋಟಿಯಿಂದ 2 ಕೋಟಿ, 3 ಕೋಟಿ ಇರ್ಬೋದು. ಎಲ್ಲರೂ ಧ್ಯಾನಿಗಳು ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಋಷಿಮುನಿಗಳು ಆಗಿಲ್ಲ. ಯಾಕೆಂದರೆ ಅವರ ಪೂರ್ವಜನ್ಮದ ಸಂಸ್ಕಾರಗಳಿದ್ರೆ ಮಾತ್ರ ಇಲ್ಲಿ ಬಂದು ಕೂತ್ಕೊಳ್ಬೋದು, ಇಲ್ಲಿ ಬಂದು ಧ್ಯಾನ ಮಾಡ್ಬೋದು, ಇಲ್ಲಿಯೇ ನಮಗೆ ಅರ್ಹತೆ ಇದೆ. ಅದು ಬಿಟ್ಟು ಎಲ್ಲರೂ ನಾವೂ ಅಷ್ಟೇ ಈ ಪಿರಮಿಡ್ ಇದನ್ನೊಳಗೆ ಕ್ಲಾಸಸ್ನಲ್ಲಿ ಸುಮಾರು ಜನನ ನಾವು ಕರ್ಕೊಂಡು ಬರ್ತೀವಿ. ಅವ್ರ ಕ್ಲಾಸ್ ಕೂತ್ಕೊ 1 ತಿಂಗಳು, 2 ತಿಂಗಳು, 1 ದಿನ, 2 ದಿನ, 10 ದಿನ ಬರ್ತಾರೆ. ಕೊನೆಗೆ ಅವರು ಯಾವುದೋ ಒಂದು ರೂಪದಲ್ಲಿ ಅವರು ಗಾಯಬ ಆಗ್ತಾರೆ. ಆದ್ದರಿಂದ ನಾವು ನಿಮಗೆ ಹೇಳ್ದಂಗೆ ಮೆಡಿಸಿನ್ಗಿಂತ ಶಕ್ತಿ ಯಾವುದಿದೆ ಅಂದರೆ ಇವತ್ತು ನಮಗೆ ಬರೋ ಒಂದು ಹೆಲ್ತ್ ಸಮಸ್ಯೆಗಳು ನೋಡಿದಾಗ ಆ ಒಂದು ಮೆಡಿಸನ್ನು ಏನು ಮಾಡೋಕ್ಕಾಗ್ತಾಯಿಲ್ಲ, ಡಾಕ್ಟ್ರುಗಳು ಮಾಡೋಕ್ಕಾಗ್ತಾಯಿಲ್ಲ, ಸೈಂಟಿಸ್ಟು ಮಾಡೋಕ್ಕಾಗ್ತಾಯಿಲ್ಲ. ಅದೆಲ್ಲದಕ್ಕೂ ಮೀರಿ ಯಾವುದು ಮಾಡ್ತಾ ಇದೆ ಅಂದರೆ ಈ ಧ್ಯಾನ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಧ್ಯಾನ ಮಹಿಮೆ ಈವನ್ನು ಎಷ್ಟೋ ಸಲ ನಾವು ಈ ಕ್ಯಾನ್ಸರ್ ಅಂತ ಒಂದು ಪಿಡುಗು, ಅದು ಆರೋಗ್ಯ ಸಮಸ್ಯೆ. ಏನು ಯಾರೂ ಇಲ್ಲಿ ಕೂತಿದ್ದವರು ದಯವಿಟ್ಟು ಭಯ ಬೀಳಂಗಿಲ್ಲ. ನನ್ನ ಕೇಳಿದ್ರೆ ಯಾವುದೇ ಒಂದು ದೈಹಿಕ ಸಮಸ್ಯೆಗಳಿಗೆ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೆ ಒಂದು ರಾಮಬಾಣ ಅಂತ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಪರಿಹಾರ ಒಂದೇ ಧ್ಯಾನ. ನಾವು ಏನು ಮಾಡಬೇಕು, ತಪ್ಪದೇನೆ ನಮ್ಮ ಸ್ನೇಹಿತರು ಲಾಸ್ಟು 2ನೇ ವಾರದಲ್ಲಿ ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನೀವು ಹೆಚ್ಚು ಧ್ಯಾನ ಮಾಡಬೇಕು, ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಹ್ಯಣ್ಣ. ಆದರೆ ನಾವೆಲ್ಲರೂ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ಸಮಯ ಯಾವುದು,
ಬ್ರಾಹ್ಮಿ ಮುಹೂರ್ತ. ನಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರ್ದು ಇಲ್ಲ, ಮಕ್ಕಳದು ಇರೋದಿಲ್ಲ, ಹೆಂಡ್ತಿದು ಇರೋದಿಲ್ಲ, ಹೆಂಡತಿಗೆ ಸಮಸ್ಯೆ ಇರೋದಿಲ್ಲ, ಯಾರ್ಯಾರಿಗೂ ಇರೋದಿಲ್ಲ. ನೀವು 3 ರಿಂದ 6 ಗಂಟೆ ಒಳಗೂ ಈ ಟೈಮ್ ಇದೆಯಲ್ಲ, ಅದು ನಿಮ್ಮ ಓನ್ ಟೈಮ್. ಆ ಟೈಮ್ನೊಳಗೆ ನೀವು ಧ್ಯಾನ ಹೆಚ್ಚು. ಯಾಕೆಂದರೆ ಧ್ಯಾನ ಮಾಡೋದಕ್ಕೆ ನಾವು ಎಲ್ಲರೂ ಹೇಳ್ತಾನೆ ಇರ್ತೀವಿ ಯಾವ ರೀತಿ ಮಾಡಬೇಕು, ಅದೆಲ್ಲ ಬಂದಿರುತ್ತೆ ABCD ಎಲ್ಲ. ಆದರೆ ನೀವು ಹೆಚ್ಚು ಧ್ಯಾನ ಮಾಡಿದಾಗ ಇವತ್ತು ಯಾವುದೇ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ವೈವಾಹಿಕ ಸಮಸ್ಯೆಗಳಿರ್ಬೋದು, ಇವೆಲ್ಲ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದು ಒಂದೇ ಒಂದು ಅಂದರೆ ಈ ಧ್ಯಾನ. ಯಾವಾಗ ಮಾಡಬೇಕು? ಯಾವಾಗ ಮಾಡಿದ್ರೂ 24 ಗಂಟೆ ಒಳಗೆ ಆಗುತ್ತೆ. ಆದರೆ ನಿಮ್ಮ ಸಮಯ ಯಾವುದು ಅಂದರೆ ಬೆಸ್ಟ್ ಅಂದರೆ ಬ್ರಾಹ್ಮಿ ಮುಹೂರ್ತ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತ ನೀವು ತಿಳ್ಕೊಳ್ಳಿ, ಅದಕ್ಕೆ ಒಂದು ಮಹತ್ವ ಇದೆ. ಈ ಒಂದು ನಮ್ಮ ಒಂದು ಏನು ಸೈನ್ಸ್ ಅಂತ ಹೇಳುತ್ತೆ, ಸೈನ್ಸ್ನೊಳಗೆ ಏನು ಹೇಳುತ್ತೆ, ನಮ್ಮ ಒಂದು ಫ್ರೀಕ್ವೆನ್ಸಿಗೂ ಭೂಮಾತೆ ಫ್ರೀಕ್ವೆನ್ಸಿಗೂ ಒಂದೇ ಸಮ ಬರಬೇಕಾದಾಗ ನಮ್ಮ ಧ್ಯಾನ ನಮಗೆ ಘಟಿಸಬೇಕಾದ್ರೆ ಬೆಳಗ್ಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಫ್ರೀಕ್ವೆನ್ಸಿ ಭೂಮಾತೆ ಫ್ರೀಕ್ವೆನ್ಸಿಗೆ ನಮ್ಮ ಬಾಡಿ ನಿದ್ದೆ ಮಾಡಿ ರೆಸ್ಟ್ನೊಳಗಿರುತ್ತೆ. ಆಗ ಭೂಮಾತೆ ಮತ್ತು ನಾವು ಎರಡೂ ಒಂದೇ ಸಿಂಕ್ರನೈಸ್ ಆದಾಗ ನಮಗೆ ಧ್ಯಾನ ತುಂಬ ಚೆನ್ನಾಗಿ ಘಟಿಸುತ್ತೆ. ಈಗ ಎಷ್ಟೋ ಜನ ಹೇಳ್ತಾರೆ ನಾನು 10 ವರ್ಷದಿಂದ, 15 ವರ್ಷದಿಂದ, 20 ವರ್ಷದಿಂದ, ಆದರೆ ಅವ್ರ ಮೂತಿ ಯಾಕೆಂದರೆ ಅವ್ರಿಗೆ ಕೋಪ ಸಡನ್ನಾಗಿ ಬರುತ್ತೆ. ನಾವು ಧ್ಯಾನಕ್ಕೆ ಬಂದಾಗ ನಮ್ಮಲ್ಲಿರೋ ನೆಗೆಟಿವ್ ಬಿಡಬೇಕು ಅಂತ ಫಸ್ಟ್ ಹೇಳ್ತೀವಿ. ನೆಗೆಟಿವ್ ಅಂದ್ರೇನು? ಎಲ್ಲ ನಿಮಗೆ ಅದನ್ನು ಹೇಳೋದಕ್ಕೆ ಬೇಡ, ಕೋಪ, ದ್ವೇಷ, ಅಸೂಯೆ, ನಮಗೆ ಬೇಡದಿದ್ದ ವಸ್ತುಗಳನ್ನು, ಇನ್ನೊಬ್ಬರ ಬಗ್ಗೆ ಕಾಮೆಂಟ್ಸ್ ಮಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ವ್ಯತ್ಯಾಸಗಳನ್ನ ಕಂಪ್ಯಾರಿಸನ್ ಎಲ್ಲ ನೋ ಮೋರ್ ಟಾಕ್ಸ್ ಅಂತ ನಮ್ಮ ಪತ್ರಿಜಿಯವರೇ ಏನು ಹೇಳಿದ್ದಾರೆ, ಏನಿದೆಯೋ ಅದನ್ನು ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳಿ. ಆವಾಗ ನೀವು ಇದಾಗುತ್ತೆ. ನಿಮ್ಮ ಈಗ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಕಂಪ್ಯಾರಿಸನ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ನಾನಿಲ್ಲಿ ಒಂದು ಕೆಂಪು ಶರ್ಟ್ ಹಾಕಿದ್ದೀನಿ, ಇನ್ನೊಬ್ರು ಬಿಳಿ ಶರ್ಟ್ ಹಾಕಿದ್ದಾರೆ, ಅಯ್ಯೋ ವ್ಯತ್ಯಾಸ, ನಾನು ಬಿಳಿ ಶರ್ಟ್, ಇದು ಒಂದು ಬರುತ್ತೆ ಮಾನವನಿಗೆ. ಯಾಕೆಂದರೆ ಪರಿವರ್ತನಾ ಜಗದ ನಿಯಮ. ನಾನು ಹಾಕಿರೋದಕ್ಕಿಂತ ಚೇಂಜ್ ಆಗಿ ಬಟ್ಟೆ ಇದ್ದರೆ ಒಂಥರ ಖುಷಿ ಪಡ್ತೀನಿ. ಇಲ್ಲ ಬೇರೆಯವರು ಏನೋ ಬಟ್ಟೆ ಮತ್ತು ಅವರ ವಸ್ತುಗಳು ನೋಡಿದಾಗ ನಮಗೆ ಆ ವಸ್ತು ನಾನು ಉಪಯೋಗಿಸ್ಬೇಕಾಯಿತು, ನಾನು ಧರಿಸ್ಬೇಕಾಗಿತ್ತು ಅನ್ನುತ್ತೆ. ಆ ಥರ ಭಾವನೆಗಳು ಬಂದಾಗ ನಮಗೆಲ್ಲೋ ಡಿಫ್ರೆನ್ಸ್ ಆಗುತ್ತೆ. ನಮ್ಮಲ್ಲಿ ಫಸ್ಟು ಧ್ಯಾನಿಗಳು ನಮಗೆ ಬೇಡದಿದ್ದ ವಸ್ತುಗಳನ್ನು ಬಿಟ್ಟಾಗ ಮಾತ್ರ ನಮಗೆ ಒಳ್ಳೆಯ ವಿಚಾರಗಳು ನಮಗೆ ಬರುತ್ತೆ. ಫಸ್ಟು ದ್ವೇಷ, ಅಸೂಯೆ, ಮೋಸ ಮತ್ತು ನಮ್ಮ ಕೋಪ ಬರಲ್ಲ ಅಂತ ನಾವು ಹೇಳಬೇಡ. ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ನಾವು ಧ್ಯಾನ ಅಂತ ಹೇಳ್ಕೊಳ್ಬೇಕು. ಆವಾಗ ನಮಗೇನಾಗುತ್ತೆ, ಈ ಬೇಡದಿದ್ದ ಸಮಯ ಯಾವುದೇ ವಿಚಾರಗಳನ್ನ, ನಿಮ್ಮ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಬೇಡದ ವಸ್ತುಗಳನ್ನು ನಿಮ್ಮಿಂದ ಹೊರಗಡೆ ಹಾಕಿದ ತಕ್ಷಣ ನೀವು ಆರೋಗ್ಯ ಫಿಟ್ ಆಗಿಬಿಡ್ತೀರ. ನೀವು ತಿಳ್ಕೊಳ್ಳಿ, ಆರೋಗ್ಯ ಇದೆ ಅಂದರೆ ನಿಮ್ಮಲ್ಲಿ ಇನ್ನೂ ಕೋಪ ಇದೆ. ಆರೋಗ್ಯ ಇಲ್ಲ ಮತ್ತೆ ಮಂಡಿ ನೋವು, ಮತ್ತೆ ಸೊಂಟ ನೋವು, ಇದು ತಲೆನೋವು, ಏನೇ ಒಂದು ನಮ್ಮ ಆರೋಗ್ಯ ಸಮಸ್ಯೆ ಇದ್ದಾಗ ನಮ್ಮಲ್ಲಿ ಏನೋ ಒಂದು ಬೇಡದಿದ್ದ ವಸ್ತು ಇದೆ ಅನ್ನೋದು ನಿಮಗೆ ಪರಿಹಾರ ಆಗಬೇಕು. ನೀವೇ ಕಂಡುಕೊಳ್ಬೇಕು. ಆ ಬೇಡದಿದ್ದ ವಸ್ತು ಯಾವುದೋ ರೂಪದಲ್ಲಿ ನೆಗೆಟಿವ್ ಇರುತ್ತೆ. ಬ್ಲಾಕೇಜ್ ಆದಾಗ ನಿಮ್ಮ ಬ್ಲಾಕೇಜು ನಿಮ್ಮ ಆರೋಗ್ಯ ಸಮಸ್ಯೆ ಬರುತ್ತೆ. ವಿಚಾರ ನಿಮ್ಮ ಆರೋಗ್ಯ ಹೇಳ್ಬೇಕಾದಾಗ ನಿಮ್ಮ ನೆಗೆಟಿವ್ ಬಿಡಿ, ನಿಮ್ಮ ಸ್ವಂತ ಟೈಮ್ನೊಳಗೆ ನೀವು ಇದು ಮಾಡಿ, ಹೆಚ್ಚು ಧ್ಯಾನ ಮಾಡಿ. ನಿಮ್ಮ ಎಲ್ಲ ಪರಿಹಾರ, ಹಣಕಾಸು ಪರಿಹಾರ ಆಗುತ್ತೆ, ಮಕ್ಕಳ ಸಮಸ್ಯೆ ಪರಿಹಾರ ಆಗುತ್ತೆ, ನಿಮ್ಮ ಏನು ಮಕ್ಕಳಿಗೆ ಮದುವೆ ಆಗಬೇಕಾ ಆಗತ್ತೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಇರಬೇಕು? ಪೂರ್ಣ ಪ್ರಮಾಣದಲ್ಲಿ ಭಗವಂತ ಯೂನಿವರ್ಸಲ್ಗೆ ಸಮರ್ಪಣಾ ಭಾವದಿಂದ ನೀವು ನಾನು ಪೂರ್ಣ ಪ್ರಮಾಣದಲ್ಲಿ ಯೂನಿವರ್ಸಲ್ಗೆ ಸಮರ್ಪಣಾ ಭಾವದಿಂದ ಫಸ್ಟ್ ಹೇಳಬೇಕು. ಪ್ರತಿದಿನ ನಾನು ಸಮರ್ಪಣಾ ಭಾವದಿಂದ ಇದ್ದೀನಿ, ನಾನು ಮಾಡೋ ಕೆಲಸನೂ ಯೂನಿವರ್ಸಲ್ಗೆ ಯಾವ ರೀತಿ ಮಾತು ಕೊಟ್ಟಿದ್ದೀನೋ ಅದೇ ರೀತಿ ನಾನು ನಡ್ಕೊಳ್ತಾ ಇರ್ತೀನಿ. ಯೂನಿವರ್ಸಲ್ ಜೊತೆ ನಾನು ಪ್ರತಿ ಕ್ಷಣನೂ ಅನುಸಂಧಾನವಾಗಿರ್ತೀನಿ. ನನ್ನ ಒಂದು ದೇಹದ ಪ್ರತಿ ಅಂಗಗಳು, ಪ್ರತಿ ಒಂದು ಸೆಲ್ಲೂ ಯೂನಿವರ್ಸಲ್ ಹೇಳೋ ರೀತಿಯಲ್ಲಿ ನಾನು ಕಾರ್ಯಪ್ರವರ್ತನಾಗಿರ್ತೀನಿ. ಈ ಥರ ನೀವು ಪ್ರತಿದಿನ ನಿಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ನಿನ್ನೆ ನಡೆದಿದ್ದ ಕ್ರಿಯೆಗಳಿಗೆಲ್ಲ ಗ್ರ್ಯಾಟಿಟ್ಯೂಡ್ ಹೇಳಿ. ಗ್ರ್ಯಾಟಿಟ್ಯೂಡ್ ಹೇಳಿದಾಗ ಪ್ರತಿಯೊಬ್ಬ ಅವ್ರಿಗೆ ಹೋಗಿ ಅವ್ರಿಗೆ ಹೋಗಿ ಪರ್ಸನಲ್ಲಾಗಿ ಹೇಳೋ ಅವಶ್ಯಕತೆ ಇಲ್ಲ.
ಅವರ ಹೆಸರಿನಲ್ಲಿ ಅವರ ಆತ್ಮನ ನೀವು ನೆನೆಸ್ಕೊಂಡು ಅವ್ರಿಗೊಂದು ಥ್ಯಾಂಕ್ಸ್. ನಮಗೆ ಯಾರ್ಯಾರು ಸಹಾಯ ಮಾಡಿದಾರೋ, ಇವನ್ ಇವತ್ತು ನಮ್ಮಲ್ಲಿ ಉಪಯೋಗಿಸೋ ಪಂಚಭೂತಗಳು, ಗಾಳಿಗೆ ಥ್ಯಾಂಕ್ಸ್ ಹೇಳಬೇಕು, ನೀರಿಗೆ, ಅಗ್ನಿಗೆ, ವಾಯು, ಪತ್ತಿಗೆ, ಆಕಾಶ, ಜಲ, ಎಲ್ಲದಕ್ಕೂ ನಾವು ಗ್ರ್ಯಾಟಿಟ್ಯೂಡ್ ಹೇಳಿದಾಗ ನಾವು ಪ್ರತಿದಿನ ನಾವೇನಾಗುತ್ತೆ ಪರಿಪಕ್ವವಾಗ್ತಾ ಇರ್ತೀವಿ. ಪ್ರತಿದಿನ ನಾವು ರಿಫೈನ್ ಆಗ್ತಾ ಇರ್ತೀವಿ. ನಮ್ಮ ಬಾಡಿ ಎಷ್ಟು ರಿಫೈನ್ ಆಗುತ್ತೋ ನಾವು ಅಷ್ಟು ಲೈಟ್ ವೆಯ್ಟ್ ಆಗ್ತೀವಿ. ನಮ್ಮ ಈ ಆತ್ಮ ಎಷ್ಟು ಲೈಟ್ ಆಗುತ್ತೋ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ನಾವು ಏನು ಹೇಳ್ತೀವೋ ಆ ರೀತಿ ಆಗಬೇಕು. ಮತ್ತು ನನ್ನ 3ನೇ ಕ್ಲಾಸ್ನಲ್ಲಿ ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ಈ ಒಂದು ಬ್ಯಾಗ್ನೊಳಗೆ ಕೋಪದ ಕಲ್ಲು ಇಟ್ಕೊಳ್ಳಿ, ಇನ್ನೊಂದು ದ್ವೇಷದ ಕಲ್ಲು ಇಟ್ಕೊಳ್ಳಿ, ಎಲ್ಲ ಬ್ಯಾಗು ಹ್ಯಾಂಗ್ ಮಾಡ್ಕೊಳ್ಳಿ, ಹ್ಯಾಂಗ್ ಮಾಡುವಾಗ ಭಾರ ಎಷ್ಟಾಗುತ್ತೆ. ಅದರಿಂದ ಆ ಬ್ಯಾಗ್ಗಳನ್ನೆಲ್ಲ ಬಿಟ್ಬಿಟ್ಟು ನಾನಿವತ್ತು ಲೈಟ್ ಆಗಿದ್ದೀನಿ ಅಂದಾಗ ನಾವು ಯಾವ ರೀತಿ ಇರ್ತೀವಿ. ಆರೋಗ್ಯದ ಗುಟ್ಟೆ ಈ ಒಂದು ನೆಗೆಟಿವ್ನ ಹೊರಗಡೆ ಹಾಕೋದು, ಬ್ಲ್ಯಾಕೇಜಸ್ನ ಹೊರಗಡೆ ಆಗೋದು. ಯಾಕೆಂದರೆ ಈ ಧ್ಯಾನಕ್ಕೆ 90% ಬರೋರು ಆರೋಗ್ಯ ಸಮಸ್ಯೆಗಳಿಂದನೇ. ಯಾಕೆಂದರೆ ನನಗೆ ಗೊತ್ತಿದ್ದಂಗೆ ಇನ್ನು 10% ಇದರ ಮೇಲೆ ಪ್ರೀತಿ ಇಟ್ಕೊಂಡು ಅವರು ಈವನ್ ಬಾಲ್ಯದಿಂದನೇ ಪೂರ್ವಜನ್ಮ ಸಂಸ್ಕಾರಗಳಿಂದ ಧ್ಯಾನಕ್ಕೆ ಬಂದಿರ್ತಾರೆ. ಈಗ ಶಂಕರಾಚಾರ್ಯರು 3ನೇ ವರ್ಷದೊಳಗೆ ಬಂದರು, ಅವರು ಬಸವಣ್ಣವ್ರು, ಆ ರೀತಿಯಲ್ಲಿ ತುಂಬ ಮಹನೀಯರಿದ್ದಾರೆ. ಆಮೇಲೆ ಅವ್ರ ಹೆಸರುಗಳೇ ಹೇಳ್ಕೊಳ್ಳೋದಾರ್ದ ಎಷ್ಟೋ ಜನ ಈ ಋಷಿಗಳು, ನಾವು ಧ್ಯಾನಿಗಳು ಅಂತ ಏನು ಹೇಳ್ತೀವೋ ಋಷಿಗಳು ಸಾಕಷ್ಟು ಜನ ಯಾರಿಗೂ ಹೇಳ್ದ ಅವರವರ ಪಾಡಿಗೆ ಅವರು ಧ್ಯಾನ ಮಾಡಿಕೊಂಡು ಸಮಾಜಕ್ಕೂ ಒಳ್ಳೇದು ಮಾಡಿಕೊಂಡು ಸಾಕಷ್ಟು ಇದ್ದಾರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.